ನಾವು ಈಗ ಡೆಲ್ಲಿ ಸುಲ್ತಾನ್ಸ್ ಬಗ್ಗೆ ಏನು ಡೆಲ್ಲಿ ಸುಲ್ತಾನ್ಸ್ ಅಂದರೆ ಅಂತ ತಿಳ್ಕೊಂಡ್ವಿ. ಈ ಡೆಲ್ಲಿ ಸುಲ್ತಾನೇಟಲ್ಲಿ 5 ಡೈನೆಸ್ಟೀಸ್ ಇತ್ತು. ಅದರಲ್ಲಿ ಮೊದಲನೇ ಡೈನೆಸ್ಟಿ ಆದಂಥ ಸ್ಲೇವ್ ಡೈನೆಸ್ಟಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಬರೋವಂಥ ಸುಲ್ತಾನ್ಸ್ ಯಾರ್ಯಾರಿದ್ದಾರೆ, ಮತ್ತು ಅವ್ರು ಮಾಡಿದಂಥ ಕೆಲಸಗಳೇನು, ಮತ್ತು ಯಾವ ರೀತಿ ಅಧಿಕಾರಕ್ಕೆ ಬಂದರು, ಮತ್ತು ಸ್ಲೇವ್ ಡೈನೆಸ್ಟಿ ಅಂತ ಏನಕ್ಕೆ ಕರೀತಾರೆ ಅದ್ರ ಬಗ್ಗೆ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಾಯಿತು. ಮತ್ತು ಈ ಡೈನೆಸ್ಟಿ ಎಂಡ್ ಆಗಿದ್ದು ಬಂದು ಒಬ್ಬ ಮಿನಿಸ್ಟರು ಕೈಕುಬಾದ್ ಅನ್ನೋವಂಥ ಸುಲ್ತಾನ್ನ, ಈ ಸ್ಲೇವ್ ಡೈನೆಸ್ಟಿಗೆ ಸೇರಿರೋವಂಥ ಸುಲ್ತಾನ್ನ ಕೊಲೆ ಮಾಡ್ತಾನೆ. ಅದರಿಂದ ನೆಕ್ಸ್ಟ್ ಸ್ಲೇವ್ ಡೈನೆಸ್ಟಿ ಕಂಟಿನ್ಯೂ ಆಗೋಲ್ಲ. ಅಲ್ಲಿಂದ ಬೇರೆ ಒಂದು ಡೈನೆಸ್ಟಿ ಬರುತ್ತೆ ಅಧಿಕಾರಕ್ಕೆ. ಆ ಡೈನೆಸ್ಟಿ ಹೆಸರು ಬಂದು ಖಿಲ್ಜಿ ಡೈನೆಸ್ಟಿ ಅಂತ. ನೀವು ರಾಣಿ ಪದ್ಮಾವತಿ ಮೂವಿಯಲ್ಲಿ ನೋಡಿರ್ತೀರಲ್ಲ, ವಿಲ್ಲನ್ ಅಲಾವುದ್ದೀನ್ ಖಿಲ್ಜಿ ಅಂತ, ಅವರೆಲ್ಲ ಬಂದು ಈ ಡೈನೆಸ್ಟಿಗೆ ಸೇರಿರೋವಂಥದ್ದು. ಈ ಖಿಲ್ಜಿ ಡೈನೆಸ್ಟಿ ಬಂದು 1290ರಿಂದ 1320ವರೆಗೂ ರೂಲ್ ಮಾಡ್ತಾರೆ. ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮ್, 35 ಇಯರ್ಸ್ ರೂಲ್ ಮಾಡಿರ್ಬೋದು ಟೋಟಲ್. ಜಲಾಲುದ್ದೀನ್ ಎಸ್ಟಾಬ್ಲಿಷ್ಡ್ ಖಿಲ್ಜಿ ಡೈನೆಸ್ಟಿ. ಈ ಖಿಲ್ಜಿ ಡೈನೆಸ್ಟಿನ ಸ್ಟಾರ್ಟ್ ಮಾಡಿದವರು ಬಂದು ಜಲಾಲುದ್ದೀನ್ ಅನ್ನೋಂಥ ವ್ಯಕ್ತಿ. ಈ ವಾಸ್ ಎ ಮ್ಯಾನ್ ಆಫ್ ಮರ್ಸಿ ಆ್ಯಂಡ್ ಸಾಫ್ಟ್ ಸ್ಪೋಕನ್. ನೋಡಿರಿ, ಜಲಾಲುದ್ದೀನ್ ಅನ್ನೋಂಥ ವ್ಯಕ್ತಿ ಬಂದು ತುಂಬ ಕರುಣೆ ಇರೋಂಥ ವ್ಯಕ್ತಿ ಆಗಿರ್ತಾನೆ. ತುಂಬ ಸ್ಮೂತ್ ಮಾತಾಡ್ತಾ ಇರ್ತಾನೆ, ಅಂದರೆ ಯಾರಿಗೂ ಕೋಪದಿಂದ ಕೂಡ ಮಾತಾಡ್ತಾ ಇರಲ್ಲ. ಆ್ಯಸ್ ಎ ರಿಸಲ್ಟ್ ಈ ಸರ್ದಾರ್ಸ್ ಅಂದರೆ ನಾನು ಹೇಳಿದ್ನಲ್ಲ, ಈ ಸುಲ್ತಾನ್ಗೆ ಅಸಿಸ್ಟ್ ಮಾಡೋರು ಅಂತ. ಆ ಸರ್ದಾರ್ಗಳೆಲ್ಲ ಸ್ಟ್ರಾಂಗ್ ಆಗ್ತಾರೆ ಮತ್ತು ಪ್ಲಾಟ್ ಮಾಡ್ತಾರೆ ಅವನ್ನ ಕೊಲೆ ಮಾಡೋದಕ್ಕೆ ಅಂತ. ಲೇಟರ್ ಅಲಾವುದ್ದೀನ್ ಕಿಲ್ಡ್ ಹಿಮ್ ಆ್ಯಂಡ್ ಬಿಕೇಮ್ ದಿ ಸುಲ್ತಾನ್ ಆಫ್ ಡೆಲ್ಲಿ. ಅದರಲ್ಲಿ ಒಬ್ಬ ಸರ್ದಾರ್ ಮೇಯ್ನ್ ಏನಂತ ಹೇಳಿದ್ರೆ ಅಲಾವುದ್ದೀನ್ ಖಿಲ್ಜಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಈಗ ರಾಣಿ ಪದ್ಮಾವತಿ ಮೂವಿಯಲ್ಲಿ ವಿಲನ್ ಪಾರ್ಟ್ ಮಾಡಿದಾನಲ್ಲ ಆ ವ್ಯಕ್ತಿ, ಅವನು ಜಲಾಲುದ್ದೀನ್ನ ಕೊಲೆ ಮಾಡಿಬಿಟ್ಟು ಅವನ ಮೆಂಟರ್ ಅಂದರೆ ಅವನ ಬಾಸ್ನ ಕೊಲೆ ಮಾಡಿಬಿಟ್ಟು ಇವನು ಸುಲ್ತಾನ್ ಆಗ್ತಾನೆ. ಈಗ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡೋಣ. ಹಿ ಗ್ರೀವ್ ಅಪ್ ಅಂಡರ್ ದಿ ಪ್ರೊಡಕ್ಷನ್ ಆಫ್ ಜಲಾಲುದ್ದೀನ್ ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್ ಡೇಸ್. ನೋಡಿ, ಚಿಕ್ಕ ವಯಸ್ಸಿಂದ ಬಂದು ಅವನು ಜಲಾಲುದ್ದೀನ್ ಅಂಡರಲ್ಲೇ ಬೆಳ್ಕೊಂಬಂದಿರ್ತಾನೆ. ಹಿ ವಾಸ್ ಎ ಗುಡ್ ವಾರಿಯರ್ ಆ್ಯಂಡ್ ಸರ್ವ್ಡ್ ಆಸ್ ದಿ ಗವರ್ನರ್ ಆ್ಯಂಡ್ ಆಲ್ಸೋ ಆಸ್ ದಿ ಮಿಲಿಟರಿ ಜನರಲ್. ನೋಡಿ, ಇವನು ತುಂಬ ಒಳ್ಳೆ ವಾರಿಯರ್ ಆಗಿರ್ತಾನೆ. ಮತ್ತು ನೋಡಿ, ಅಲಾವುದ್ದೀನ್ ಖಿಲ್ಜಿ ಅವ್ನ ಬುದ್ಧಿ ಏನೇ ಇರ್ಬೋದು, ಅವ್ನು ಕೆಟ್ಟದ್ದು ಮಾಡಿರ್ಬೋದು, ಒಳ್ಳೇದು ಮಾಡಿರ್ಬೋದು, ಆದರೆ ಮಿಲಿಟ್ರಿ ವೈಸು ಅವ್ನು ತುಂಬ ಜೀನಿಯಸ್, ಅಡ್ಮಿನಿಸ್ಟ್ರೇಟಿವ್ ವೈಸು ತುಂಬ ಜೀನಿಯಸ್ ಆಗಿರ್ತಾನೆ. ಈ ಇನ್ವೇಡೆಡ್ ಮಾಲ್ವಾ, ಬಿಲ್ವಾ ಆ್ಯಂಡ್ ದೇವಗಿರಿ ಆ್ಯಂಡ್ ಪ್ಲಂಡರ್ಡ್ ಎ ಲಾಟ್ ಆಫ್ ವೆಲ್ತ್. ಇವನ ಟೈಮಲ್ಲಿ ಇವನು ಎಷ್ಟೊಂದು ಜಾಗನೆಲ್ಲ ಆಕ್ಯುಪೈ ಮಾಡ್ಕೊಳ್ತಾನೆ, ಇನ್ವೇಡ್ ಮಾಡ್ತಾನೆ, ಅದನ್ನೆಲ್ಲ ಇವನು ಅಂಡರ್ಗೆ ಸೇರಿಸಿ ಅಥವಾ ಅದನ್ನು ಪ್ಲಂಡರ್, ದರೋಡೆ ಮಾಡೋ ಥರ ಅಲ್ಲಿರೋಂಥ ದುಡ್ಡು ಕಾಸೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಿಲ್ಡ್ ಇಸ್ ಗೈಡ್ ಆ್ಯಂಡ್ ಮೆಂಟರ್ ಜಲಾಲುದ್ದೀನ್. ಇವನು ಕೊನೆಗೆ ಏನು ಮಾಡ್ತಾನೆ, ಇವನು ಗೈಡ್ ಅಥವಾ ಮೆಂಟರ್, ಇವನು ಬಾಸ್ ಅಥವಾ ಆ ರೀತಿ ಏನು ಕರೀತಾರೆ, ಇವನ್ನ ಸಾಕಿರೋಂಥ ವ್ಯಕ್ತಿನೇ ಕೊಲೆ ಮಾಡ್ತಾನೆ. ದಸ್ ಬೈ ಥ್ರೆಡಿಂಗ್ ದಿ ಪಾತ್ ಆಫ್ ಮರ್ಡರ್ ಆ್ಯಂಡ್ ಪ್ಲಂಡರ್ ಅಲಾವುದ್ದೀನ್ ಬಿಕೇಮ್ ದಿ ಸುಲ್ತಾನ್ ಆಫ್ ಡೆಲ್ಲಿ. ಈ ರೀತಿ ಮರ್ಡರ್ ಮಾಡಿ ಮತ್ತು ಎಲ್ಲ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿರೋದೆಲ್ಲ ದೋಚಿಬಿಟ್ಟು ಅಲಾವುದ್ದೀನು ಸುಲ್ತಾನ್ ಆಗ್ತಾನೆ. ಆದರೆ ಇವನ ಸಾಧನೆಗಳು ಕೂಡ ಕೆಲವಿದೆ, ನಾವು ನೋಡೋಣ ಏನೇನು ಸಾಧನೆ ಮಾಡ್ತಾನೆ ಅಂತ. ಅಲಾವುದ್ದೀನ್ ಥ್ವಾರ್ಟೆಡ್ ದಿ ಅಟ್ಯಾಕ್ ಆಫ್ ಮಂಗೋಲಿಯನ್ಸ್. ಈ ಮಂಗೋಲಿಯನ್ಸ್ ಅಂದರೆ ನಾನು ಯಾರು ಅಂತ ಹೇಳಿದ್ದೀನಿ, ನಮಗೆ ಒಂದು ನಾರ್ತ್ ವೆಸ್ಟರ್ನ್ ಪಾರ್ಟ್ಸಿಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ ಇಂಡಿಯಾನ. ಇವರು ಬರೀ ಇಂಡಿಯಾನೇ ಎಲ್ಲ, ಆಲ್ಮೋಸ್ಟ್ ಆಲ್ ಏಷ್ಯಾ, ಯುರೋಪ್ ಕಡೆ ಎಲ್ಲ ಫುಲ್ಲು ಇವರು ಆವಳಿ ಇರುತ್ತೆ, ಅಲ್ಲೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಥ ಅಟ್ಯಾಕ್ಸ್ನ ಅಲಾವುದ್ದೀನ್ ತಡೀತಾ ಇರ್ತಾನೆ. ನೋಡಿ, ನಾನು ನಿಮಗೊಂದು ವಿಡಿಯೋ ತೋರಿಸ್ತೀನಿ, ಅದರ ಟ್ರೈಲರ್ ಮಾತ್ರ ನಾರ್ಮಲಿ ಆ್ಯಸ್ ಯೂಶ್ವಲ್. ನಿಮ್ಗೆ ಫುಲ್ ವಿಡಿಯೋ ಬೇಕಂದರೆ ಲಿಂಕಲ್ಲಿ ಕೊಡ್ತೀನಿ, ಅದು ನೋಡಿ. Perhaps unaware how close he came to overcoming Ala al-Din. From 1304 until 1308, invasions were annual, but now the aura of Mongol invincibility in India was broken. Mongol armies were defeated in battle, their commanders trampled to death by elephants in Delhi, and pillars were constructed of Mongol skulls outside the city. ಈ ವಿಡಿಯೋದಲ್ಲಿ ನಿಮಗೆ ಏನು ಮಂಗೋಲಿಯನ್ ಅಟ್ಯಾಕ್ಸ್ ಏನು ಮತ್ತು ಆಗಿದ್ದಂಥ ಅಲಾವುದ್ದೀನ್ ಖಿಲ್ಜಿ ಇವ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಆ ವಿಡಿಯೋ ನೋಡಿ. ಇದ್ರ ಜೊತೆಗೆ ಈ ಡಿಫೀಟೆಡ್ ದಿ ರಜಪೂತ್ ಕಿಂಗ್ ಕರ್ಣದೇವ ದಿ ಸೆಕೆಂಡ್ ಆಫ್ ವಾಘೇಲಾ ಡೈನೆಸ್ಟಿ. ನೋಡಿ, ಕರ್ಣದೇವ ಅನ್ನೋಂಥ ರಜಪೂತ್ ರಾಜನ ಸೋಲಿಸ್ತಾರೆ. ಹಮೀರದೇವ ಆಫ್ ರಾಣತಂಬೂರ್ ಆ್ಯಂಡ್ ಭೀಮ್ ಸಿಂಗ್ ಆಫ್ ಚಿತ್ತೋರ್, ಇವ್ರು 3 ಜನನ ಕೂಡ ಸೋಲಿಸ್ತಾನೆ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಕೋರ್ಡ್ ಮಾಲ್ವಾ, ಜಾಲೋರ್, ಬುಂದಿ, ಮ್ಯಾಂಡೋರ್ ಆ್ಯಂಡ್ ಟಾಂಕ್. ಬರೀ ಇಷ್ಟೇ ಅಲ್ಲದೆ ಎಲ್ಲ ಜಾಗಗಳನ್ನ ಕೂಡ ಕಾಂಕರ್ ಮಾಡ್ಕೊಳ್ತಾನೆ. ದಿ ಆನರ್ ಆಫ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಸೌತ್ ಇಂಡಿಯನ್ ಇನ್ವೇಷನ್ ಗೋಸ್ ಟು ಇಸ್ ಜನರಲ್ ಮಾಲಿಕ್ ಕಾಫೂರ್. ಇವನ ಅಂಡರಲ್ಲಿ ಮಾಲಿಕ್ ಕಾಫೂರ್ ಅಂತ ಒಬ್ಬ ಜನರಲ್ ಇರ್ತಾನೆ, ಮಿಲಿಟ್ರಿ ಜನರಲ್ಲು. ಅವನು ಸೌತ್ ಇಂಡಿಯನ್ನೆಲ್ಲ ಬಂದು ಈ ಡೆಲ್ಲಿ ಸುಲ್ತಾನೇಟ್ಗೆ ಜಾಯಿನ್ ಮಾಡಿಸ್ತಾನೆ. ಸೌತ್ ಇಂಡಿಯಾ ಫಸ್ಟ್ ಸಪ್ರೇಟ್ ಇರುತ್ತೆ, ಆದರೆ ಮೋಸ್ಟ್ ಪಾರ್ಟ್ ಆಫ್ ದಿ ಸೌತ್ ಇಂಡಿಯನ್ನೆಲ್ಲ ಕಾಂಕರ್ ಮಾಡ್ಕೊಳ್ತಾರೆ. ಡ್ಯೂರಿಂಗ್ ಹಿಸ್ ಟೈಮ್ ಈ ಇನ್ವೇಡೆಡ್ ದೇವಗಿರಿ, ವರಂಗಲ್, ದ್ವಾರಸಮುದ್ರ ಆ್ಯಂಡ್ ಮದುರೈ ಆ್ಯಂಡ್ ಬಿಕೇಮ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಡಿಸ್ಟ್ರಕ್ಷನ್. ಮಾಲಿಕ್ ಕಾಫೂರ್ ಏನು ಮಾಡ್ತಾನೆ ಅಂದರೆ ಈ ಜಾಗಗಳನ್ನೆಲ್ಲ ಇನ್ವೇಡ್ ಮಾಡ್ತಾನೆ, ಮಾಡಿಬಿಟ್ಟು ಅದನ್ನೆಲ್ಲ ಕೂಡ ಎಷ್ಟೊಂದು ಹಾಳು ಮಾಡ್ತಾನೆ. ಅಲ್ಲಿರೋ ಜನರನ್ನೆಲ್ಲ ಸಾಯಿಸೋದು, ಮನೆಗಳನ್ನೆಲ್ಲ ಬೆಂಕಿ ಹಚ್ಚೋದು, ಒಡೆದಾಕೋದು, ಈ ಥರ ಎಲ್ಲ ಮಾಡ್ತಾನೆ. He did not integrate the conquered states into his state but simply plundered them.
ಮಾಲಿಕ್ ಕಾಫರ್ ಏನು ಮಾಡ್ತಾನೆ ಅಂದರೆ, ಇವನು ಏನೇನು ಜಾಗನ ಪ್ಲೆಂಡರ್ ಮಾಡ್ತಾನೆ, ಇನ್ವೈಡ್ ಮಾಡ್ತಾನೆ, ಅದನ್ನೆಲ್ಲ ಕೂಡ ಮೊಹಮ್ಮದ್ ಗಜ್ನಿ ಥರ ಇವನು ಕೂಡ ಏನು ಇಟ್ಕೊಳ್ಳಲ್ಲ ಇವನ ಹತ್ರನೇ. ಅದನ್ನು ಸುಮ್ಮನೆ ಅವ್ರು ಯಾರೋ ಒಬ್ಬರು ರೂಲರ್ ಇದ್ದರೆ ಅವ್ರು ನೀವು ರೂಲ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಇವನು ದುಡ್ಡು ಗೋಲ್ಡೆಲ್ಲ ಮಾತ್ರ ಇವನು ತೊಗೊಂಡು ಬರ್ತಾನೆ. ಆಫ್ಟರ್ ಹಿಮ್ ಇಸ್ ಥರ್ಡ್ ಸನ್ ಕುತ್ಬುದ್ದೀನ್ ಮುಬಾರಕ್ ರೂಲ್ ಫಾರ್ 4 years ಆ್ಯಂಡ್ ವಾಸ್ ಮರ್ಡರ್ಡ್ ಬೈ ಸೋಲ್ಜರ್ ಖುಸ್ರೋ. ನೋಡಿ, ಅಲಾವುದ್ದೀನ್ ಖಿಲ್ಜಿ ಬಂದು ರೂಲ್ ಮಾಡಿದ್ಮೇಲೆ ಏನಾಗುತ್ತೆ, ಅವ್ನು ಸತ್ತ ಮೇಲೆ ಅವರ ಮಗ ಒಬ್ಬ ಇರ್ತಾನೆ, 3ನೇ ಮಗ ಕುತ್ಬುದ್ದೀನ್ ಮುಬಾರಕ್ ಅಂತ, ಅವನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಇವ್ನು 4 ವರ್ಷ ರೂಲ್ ಮಾಡಿದ ತಕ್ಷಣ ಏನಾಯಿತು, ಒಬ್ಬ ಸೋಲ್ಜರ್ ಇರ್ತಾನೆ ಖುಸ್ರೋ ಅಂತ ವ್ಯಕ್ತಿ, ಆ ಖುಸ್ರೋ ಬಂದು ಅವನ್ನ ಕೊಲೆ ಮಾಡಿಬಿಡ್ತಾನೆ, ಕುತ್ಬುದ್ದೀನ್ ಮುಬಾರಕ್ ಅಂದರೆ ಅಲಾವುದ್ದೀನ್ ಖಿಲ್ಜಿಯ ಮಗನ್ನ. ಲೇಟರ್ ಗಾಜಿ ಮಾಲಿಕ್ ಅಥವಾ ಗಿಯಾಸುದ್ದೀನ್ ತುಗ್ಲಕ್ ಅನ್ನೋಂಥ ವ್ಯಕ್ತಿ, ಆ ವ್ಯಕ್ತಿ ಏನು ಮಾಡ್ತಾನೆ, ಈ ಖುಸ್ರೋನ ಮರ್ಡರ್ ಮಾಡ್ತಾನೆ. ಯಾರು ಈ ಕುತ್ಬುದ್ದೀನ್ ಐಬಕ್ನ ಕೊಲೆ ಮಾಡಿರ್ತಾನೆ ಅವನ್ನ ಈ ಗಿಯಾಸುದ್ದೀನ್ ತುಗ್ಲಕ್ ಮರ್ಡರ್ ಮಾಡಿಬಿಟ್ಟು ತುಗ್ಲಕ್ ಡೈನೆಸ್ಟಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಗೆ ನಿಮ್ಗೆ ಗೊತ್ತಾಗಿರಬೇಕು, ಇದಕ್ಕೂ ಮೊದಲಿದ್ದಂಥ ಸ್ಲೇವ್ ಡೈನೆಸ್ಟಿ ಎಂಡ್ ಮಾಡಿ ಖಿಲ್ಜಿ ಡೈನೆಸ್ಟಿ ಯಾವ ಥರ ಬರುತ್ತೆ. ಖಿಲ್ಜಿ ಡೈನೆಸ್ಟಿ ಜಲಾಲುದ್ದೀನಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನಾಯಿತು, ಖಿಲ್ಜಿ ಎಲ್ಲ ಬಂದು ಇಲ್ಲಿ ಖುಸ್ರೋ ಬಂದು ಇಲ್ಲಿ ಇವನ್ನ ಕೊಲೆ ಮಾಡ್ತಾನೆ, ಕುತ್ಬುದ್ದೀನ್ ಮುಬಾರಕ್ನ, ಅಲ್ಲಿಗೆ ಎಂಡ್ ಆಗುತ್ತೆ. ಆ ಖುಸ್ರೋನ ಬಂದು ಇನ್ನೊಬ್ಬ ತುಗ್ಲಕ್ ಅನ್ನೋಂಥ ವ್ಯಕ್ತಿ, ಗಿಯಾಸುದ್ದೀನ್ ತುಗ್ಲಕ್ ಅನ್ನೋ ವ್ಯಕ್ತಿ ಮರ್ಡರ್ ಮಾಡಿ ತುಗ್ಲಕ್ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾನೆ. ಈಗ ನಾವು ತುಗ್ಲಕ್ ಡೈನೆಸ್ಟಿಗೆ ಹೋಗೋದಕ್ಕೂ ಮೊದಲು ಈ ಖಿಲ್ಜಿ ಡೈನೆಸ್ಟಿಯಲ್ಲಿದ್ದಂಥ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ನ ನೋಡ್ಬೋದು. ನೋಡಿ, ಇವ್ರು ಇದ್ದಿದ್ದು ಜಸ್ಟ್ ಒಂದು 30-35 ವರ್ಷ ಅಷ್ಟೇ ರೂಲ್ ಮಾಡೋದು, ಆದರೆ ತುಂಬ ಚೇಂಜಸ್ ನಡೆದಿರುತ್ತೆ ಈ ಟೈಮಲ್ಲಿ. ಬರೀ ಮಿಲಿಟ್ರಿ ಮಾತ್ರ ಅಲ್ಲ, ಅಡ್ಮಿನಿಸ್ಟ್ರೇಟಿವಲ್ಲಿ ಕೂಡ ತುಂಬ ಚೇಂಜಸ್ ನಡೆದಿರುತ್ತೆ. ಅಲಾವುದ್ದೀನ್ ಖಿಲ್ಜಿ ಇಂಪ್ಲಿಮೆಂಟೆಡ್ ವೇರಿಯಸ್ ರಿಫಾರ್ಮ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಷನಲ್ಲಿ ಎಷ್ಟೊಂದು ಚೇಂಜಸ್ ಮಾಡ್ತಾನೆ ಅಲಾವುದ್ದೀನ್ ಖಿಲ್ಜಿ. ಈ ಅಬಾಲಿಷ್ಡ್ ರಿಲಿಜಿಯಸ್ ಎಂಡೋಮೆಂಟ್ಸ್, ಇನಾಮ್ಸ್, ಲ್ಯಾಂಡ್ಸ್ ಆ್ಯಂಡ್ ಸಬ್ಸಿಡಿ. ಅಂದರೆ ಈಗ ರಿಲಿಜಿಯಸ್ ಲೀಡರ್ಸ್ಗೆ ಏನು ಗಿಫ್ಟ್ ಥರ ಕೊಟ್ಟಿರ್ತಾರೆ, ಈಗ ಮಠಗಳಿಗೆ ಅಂತ ಇಷ್ಟು ಲ್ಯಾಂಡು ಅಥವಾ ಒಂದು ಮಸೀದಿಗೆ ಅಂತ ಇಷ್ಟು ಲ್ಯಾಂಡ್, ಈ ಥರ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಅಬಾಲಿಷ್ ಮಾಡ್ತಾನೆ. ಮತ್ತು ಜನಗಳಿಗೆ ಇವ್ರಿಗೇನಾದರೂ ಹೆಲ್ಪ್ ಮಾಡಿರೋರ್ಗೂ ಇಷ್ಟು ಲ್ಯಾಂಡ್ ಅಂತ ಕೊಟ್ಟಿರ್ತಾರೆ, ಅಂಥದ್ದನ್ನು ಕೂಡ ಇವರು ಅಬಾಲಿಷ್ ಮಾಡ್ತಾನೆ, ಅಂದರೆ ಕ್ಯಾನ್ಸಲ್ ಮಾಡ್ತಾನೆ, ಆ ಥರ ಎಲ್ಲ ಕೊಡಬಾರ್ದು ಅಂತ. ಆ್ಯನ್ ಎಫಿಷಿಯಂಟ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಹಿಮ್. ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಹೇಳಿದ್ರೆ ಒಂಥರ ಗೂಢಚಾರಿಕೆ ಅಂತ, ಬೇರೆ ದೇಶದಲ್ಲಿ ಏನು ನಡೀತಾ ಇದೆ, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಆ ರೀತಿ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಅದನ್ನು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಈ ಪ್ರೊಹಿಬಿಟೆಡ್ ಆಲ್ಕೋಹಾಲ್, ಡ್ರಗ್ಸ್ ಆ್ಯಂಡ್ ಡೈಸ್ ಗೇಮ್. ಇವನು ಸಾರಾಯಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಡ್ರಗ್ಸು ಮತ್ತು ಜೂಜಾಟ ಅದೆಲ್ಲ ಕೂಡ ಇವನು ಪ್ರೊಹಿಬಿಟ್ ಮಾಡ್ತಾನೆ. ಈ ಬ್ಯಾಂಡ್ ಅಸೋಸಿಯೇಷನ್ ಫಾರ್ಮೇಷನ್ ಅಮಾಂಗ್ ಇಸ್ ಸರ್ದಾರ್ಸ್. ನೋಡಿ, ಪ್ರೀವಿಯಸ್ಲಿ ಸರ್ದಾರ್ಸಿಂದನೇ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸುಲ್ತಾನೇಟ್ಗೆ. ನಾನು ಹೇಳಿದ್ನಲ್ಲ, ಈ ಒಂದು 40 ಜನ 50 ಜನ ಸರ್ದಾರ್ಗಳು ಇರ್ತಾಯಿದ್ರು, ಅಂದರೆ ರಾಜನಿಗೆ ಅಸಿಸ್ಟ್ ಮಾಡೋವಂಥವ್ರು. ಇವ್ರು ಏನು ಮಾಡ್ತಾಯಿದ್ರು, ಇವರಲ್ಲೇ ಒಂದೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಸುಲ್ತಾನ್ನ ಸಾಯಿಸಿಬಿಟ್ಟು ಅವ್ರನ್ನ ಇವರಲ್ಲಿರೋಂಥ ಸರ್ದಾರ್ ಒಬ್ರು ಯಾರಾದರೂ ಹೋಗಿ ಆ ಪೊಸಿಷನ್ ತೊಗೊಳ್ಳೋದು, ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಆ ಅಸೋಸಿಯೇಷನ್ ಫಾರ್ಮ್ ಆಗೋದನ್ನೇ ಇವ್ರು ಯಾವುದೇ ರೀತಿ ಒಟ್ಟಿಗೆ ಇರಬಾರ್ದು, ಮತ್ತು ದೇರ್ ಸೋಷಿಯಲೈಸೇಷನ್ ವಿತ್ ಜನರಲ್ ಪಬ್ಲಿಕ್ ಆ್ಯಂಡ್ ಮ್ಯಾರೇಜ್ ಅಮಾಂಗ್ ಎಲೈಟ್ ಕ್ಲಾಸ್ ಆಫ್ ಪೀಪಲ್. ಅಂದರೆ ಈ ಸರ್ದಾರ್ಸ್ ಬಂದು ಸಾಮಾನ್ಯ ಜನಗಳ ಹತ್ರ ಕೂಡ ಸೋಷಿಯಲೈಸ್ ಆಗಬಾರ್ದು, ಅಂದರೆ ನೀವು ಜನಗಳ ಹತ್ರ ಹೋಗಿ ಮಾತಾಡೋದು, ಯಾವಾಗೂ ಜನಗಳ ಹತ್ರ ಇರೋದು, ಆ ರೀತಿ ಕೂಡ ಮಾಡಬಾರ್ದು ಅಂತ ಮಾಡ್ತಾನೆ. ಮತ್ತು ಸುಲ್ತಾನ್ ಪರ್ಮಿಷನ್ ಇಲ್ಲದೆ, ಅಲಾವುದ್ದೀನ್ ಖಿಲ್ಜಿ ಪರ್ಮಿಷನ್ ಇಲ್ಲದೆ ಎಲೈಟ್ ಕ್ಲಾಸ್ ಪೀಪಲ್ ಅವ್ರ ಜೊತೆಯಲ್ಲೇ ಅವ್ರಿಗೆ ಮದುವೆ ಆಗಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಎರೇಸ್ ಮಾಡಿಬಿಡ್ತೀನಿ, ಒಬ್ಬ ಎ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಅಂದ್ಕೊಳ್ಳಿ, ನೆಕ್ಸ್ಟ್ ಬಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವರು ನಾರ್ಮಲ್ ಜನ ಆಗಿದ್ದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅಂದರೆ ನಾರ್ಮಲ್ ನಮ್ಮಂಥ ಜನ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಎಲೈಟ್ ಪೀಪಲ್ ಆದರು ಅಂತೇಳಿದ್ರೆ, ಇವರು ಎಲೈಟ್ ಪೀಪಲ್ ಅಂತೇಳಿದ್ರೆ ತುಂಬ ದುಡ್ಡಿರೋವಂಥವ್ರು, ಮಿಲಿಟ್ರಿಲಿ ತುಂಬ ಕೆಪಾಸಿಟಿ ಇರೋವಂಥವ್ರು, ಇಲ್ಲ ಯಾವುದಾದ್ರು ಪ್ರಾವಿನ್ಸ್ ರೂಲರ್ಸ್ ಆ ಥರ ಏನಾದರೂ ಇದ್ದರು ಅಂದ್ಕೊಳ್ಳಿ, ಎ ಮತ್ತು ಬಿ, ಇವ್ರ ಮಕ್ಕಳನ್ನ ಇವ್ರಿಗೆ ಮದುವೆ ಮಾಡಿಕೊಡೋದು, ಇವ್ರ ಮಕ್ಕಳನ್ನ ಇವ್ರಿಗೆ ಮದುವೆ ಮಾಡಿಕೊಡೋದು, ರಿಲೇಷನ್ಶಿಪ್ಸ್ ಬೆಳೆಸ್ಕೊಳ್ಳೋದು, ಅದೆಲ್ಲದೂ ಕೂಡ ಖಿಲ್ಜಿ ಬ್ಯಾನ್ ಮಾಡ್ತಾನೆ. ಬ್ಯಾನ್ ಅನ್ನೋದಕ್ಕಿಂತ ಪರ್ಮಿಷನ್ ತೊಗೊಂಡು ಆಗಬೇಕು. ರಾಜ ಒಪ್ಪಿದ್ರೆ, ಸುಲ್ತಾನ್ ಒಪ್ಪಿದ್ರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಡ್ಯೂರಿಂಗ್ ಹಿಸ್ ಟೈಮ್ ದಿ ಫಾರ್ಮರ್ಸ್ ವಿತ್ ಮೈನರ್ ಲ್ಯಾಂಡ್ ಹೋಲ್ಡಿಂಗ್ಸ್ ಆ್ಯಂಡ್ ಆಲ್ಸೋ ದ ಬಿಗ್ ಲ್ಯಾಂಡ್ ಲಾರ್ಡ್ಸ್ ಹ್ಯಾಡ್ ಟು ಪೇ ಟ್ಯಾಕ್ಸಸ್. ಈ ಟೈಮಲ್ಲಿ ಚಿಕ್ಕ ಫಾರ್ಮರ್ಸ್ ಆಗಿದ್ರು, ಚಿಕ್ಕ 1 ಎಕರೆ 2 ಎಕರೆ ಇಟ್ಕೊಂಡಿರೋಂಥ ಜನ ಇರ್ಬೋದು, ಅಥವಾ 100 ಎಕರೆ 1000 ಎಕರೆ ಇಟ್ಕೊಂಡಿರೋಂಥ ಜನ ಇರ್ಬೋದು, ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಲೇಬೇಕಾಗಿತ್ತು. ಈ ಅಪಾಯಿಂಟೆಡ್ ರೆವಿನ್ಯೂ ಅಫಿಷಿಯಲ್ಸ್ ಟು ಕಲೆಕ್ಟ್ ದಿ ಫಿಕ್ಸ್ಡ್ ಟ್ಯಾಕ್ಸಸ್ ಫ್ರಮ್ ದಿ ಫಾರ್ಮರ್ಸ್. ಇನ್ನು ಒಬ್ಬೊಬ್ಬರು ರೆವಿನ್ಯೂ ಅಫಿಷಿಯಲ್ಸ್ನ ಕೂಡ ಅಪಾಯಿಂಟ್ ಮಾಡ್ತಾನೆ. ಅಂದರೆ ನಿನಗೆ ಇಷ್ಟು ಏರಿಯಾ ಕೊಟ್ಟಿರ್ತೀನಿ, ಆ ಏರಿಯಾದಲ್ಲಿರೋಂಥ ಟ್ಯಾಕ್ಸ್ಗಳೆಲ್ಲ ನೀನು ನನಗೆ ತೊಗೊಂಡು ಬಂದು ಕಲೆಕ್ಟ್ ಮಾಡಿ ಕೊಡಬೇಕು ಅಂತ. ನೆಕ್ಸ್ಟ್ ಬಂದು ಮಿಲಿಟ್ರಿ ರಿಫಾರ್ಮ್ಸ್. ಮಿಲಿಟ್ರಿಯಲ್ಲಿ ಏನೇನು ರಿಫಾರ್ಮ್ಸ್ ಆಗುತ್ತೆ? ದಿ ಟಾಸ್ಕ್ ಆಫ್ ರಿಕ್ರೂಟಿಂಗ್, ಟ್ರೈನಿಂಗ್ ಆಫ್ ಸೋಲ್ಜರ್ಸ್ ಆ್ಯಂಡ್ ಸಪ್ಲೈ ಆಫ್ ಆರ್ಮ್ಸ್ ಆ್ಯಂಡ್ ಹಾರ್ಸಸ್ ವೇರ್ ಎಂಟ್ರಸ್ಟೆಡ್ ಟು ದಿ ಡಿಫೆನ್ಸ್ ಮಿನಿಸ್ಟರ್. ಅಂದರೆ ಡಿಫೆನ್ಸ್ ಮಿನಿಸ್ಟರ್ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ರಿಕ್ರೂಟಿಂಗ್ ಇರ್ಬೋದು, ಅಂದರೆ ಯಾರ್ಯಾರನ್ನ ಸೋಲ್ಜರ್ ಇದು ಕೆಲಸಕ್ಕೆ ತೊಗೊಳ್ಬೇಕು, ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡೋದು, ಯಾವ್ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದು,
ಮತ್ತು ಸಪ್ಲೈ ಆಫ್ ಫಾರ್ಮ್ಸ್ ಅಂದರೆ ಕತ್ತಿಗಳು ಮತ್ತು ಕ್ಯಾನನ್ಸು ಅದೆಲ್ಲ ಏನಾದರೂ ಇದ್ದರೆ ಪರ್ಚೇಸ್ ಮಾಡೋದು, ಕುದುರೆಗಳು ಪರ್ಚೇಸ್ ಮಾಡೋದು, ಆನೆಗಳು ಪರ್ಚೇಸ್ ಮಾಡೋದು, ಅದೆಲ್ಲ ಕೂಡ ಡಿಫೆನ್ಸ್ ಮಿನಿಸ್ಟ್ರನ್ನ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ರ ಅಂಡರಿಗೆ ಕೊಟ್ಟಿರ್ತಾರೆ. ದಿ ಸ್ಯಾಲ್ರಿ ಆಫ್ ದಿ ಸೋಲ್ಜರ್ ವಾಸ್ ಡಿಸ್ಪರ್ಸ್ಡ್ ಆನ್ ದಿ ಲಾಸ್ಟ್ ಡೇ ಆಫ್ ದಿ ಮಂತ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ನೋಡಿ, ಸೋಲ್ಜರ್ಗೆ ಏನು ಸ್ಯಾಲ್ರಿ ಬರಬೇಕು ಅದನ್ನು ಮಂತ್ ಎಂಡಲ್ಲಿ, ಇವಾಗ ನಮಗೂ 31ಕ್ಕೆ ಬರುತ್ತಲ್ಲ ಆ ಥರ 31ನೇ ತಾರೀಕು ಅವ್ರಿಗೆ ಕ್ಯಾಶ್ ಮೂಲಕ ಅವ್ರಿಗೆ ಸ್ಯಾಲ್ರಿ ಹೋಗೋ ರೀತಿ ಮಾಡ್ತಾರೆ. ಅಂದರೆ ಇದಕ್ಕೂ ಮೊದಲೇನು ಕ್ಯಾಶ್ ಕೊಡ್ತಿರ್ಲಿಲ್ವ ಅಥವಾ ಮಂತ್ಲಿ ಕೊಡ್ತಿರ್ಲಿಲ್ವ ಅಂದರೆ ನಾನು ಹೇಳಿದ್ನಲ್ಲ ಲೀವೀಸ್ ಅಂತ ಆಗ್ತಾಯಿದ್ರು ಇದಕ್ಕೆ ಮೊದಲು. ಅಂದರೆ ನಿಮ್ಮ ಅಂಡರಲ್ಲಿ ಇಷ್ಟು ಜನಕ್ಕೆ ನಿನ್ಗೆ ಇಷ್ಟು ಜಾಗ ಕೊಟ್ಟಿದ್ದೀನಿ, ಇಷ್ಟು ಊರು ನಿನ್ನ ಅಂಡರಿಗೆ ಕೊಟ್ಟಿರ್ತೀನಿ, ಆ ಊರಿಂದ ಅಷ್ಟು ಕೊಟ್ಟಿರೋದನ್ನ ನನಗೆ 50 ಜನನ ನೀನು ನನಗೆ ಆರ್ಮಿಗೆ ಕಳಿಸ್ಬೇಕು, ಇಲ್ಲ 500 ಜನ ಕಳಿಸ್ಬೇಕು, 5,000 ಜನ ಕಳಿಸ್ಬೇಕು, ನಿನ್ನ ಲ್ಯಾಂಡು ಅಥವಾ ನಿನಗೆ ನಾನು ಕೊಟ್ಟಿರೋ ಪೊಸಿಷನ್ ಮೇಲೆ ಡಿಪೆಂಡ್. ಅವ್ರನ್ನೆಲ್ಲ ಕರ್ಕೊಂಬಂದು ನಾವು ಯುದ್ಧ ಮಾಡಿಸ್ತಾಯಿದ್ವಿ. ಆದರೆ ಈಗ ಬಂದು ಸುಲ್ತಾನೇ ಡೈರೆಕ್ಟಾಗೆ ಪೇ ಮಾಡ್ತಾ ಇರ್ತಾನೆ. ದಿ ಇಂಡಿವಿಜುವಲ್ ರೆಕಾರ್ಡ್ಸ್ ಆಫ್ ಸೋಲ್ಜರ್ಸ್ ವೆ ಕ್ರಿಯೇಟೆಡ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಫೀಚರ್ಸ್. ಒಬ್ಬೊಬ್ಬ ಇಂಡಿವಿಜುವಲ್ ಸೋಲ್ಜರ್ಸ್ ಕೂಡ ಯಾವ ರೀತಿ ಇರ್ತಾನೆ, ಇವನು ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಅದ್ರ ಮೇಲೆ ಇವಾಗ ನಾವು ಮಾಡ್ತೀವಲ್ಲ ಈ ಥರ ಅವಾಗೇ ಸ್ಟಾರ್ಟ್ ಮಾಡಿದ್ದ ಫಿಸಿಕಲ್ ಫೀಚರ್ಸ್ ಮೇಲೆ. ಈ ಸಿಸ್ಟಮ್ ಆಫ್ ರೆಕಾರ್ಡ್ಸ್ ನೇಮ್ಡ್ ಆ್ಯಸ್ ಉಲಿಯಾ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್ ಫಾರ್ ದಿಸ್ ಪರ್ಪಸ್. ಉಲಿಯಾ ಅನ್ನೋ ಒಂದು ಸಿಸ್ಟಮ್ನ ತರ್ತಾರೆ. ಅಂದರೆ ಏನು, ರೆಕಾರ್ಡ್ ಕೀಪಿಂಗ್. ಯಾರ್ಯಾರು ಜಾಯ್ನ್ ಆದರೂ ಅವ್ರಿಗೆ ಎಷ್ಟು ಸ್ಯಾಲ್ರಿ ಹೋಗಿದೆ, ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ್ಯಾವ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ, ಯಾವ್ಯಾವ ಕುದುರೆ ಕೊಟ್ಟಿದ್ದೀವಿ, ಅದೆಲ್ಲ ಕೂಡ ನೋಡೋವಂಥದ್ದು. ನೆಕ್ಸ್ಟು ದಿ ಪ್ರೋಸೆಸ್ ಆಫ್ ಸ್ಟ್ಯಾಂಪಿಂಗ್ ದಿ ಹಾರ್ಸಸ್ ಕಾಲ್ಡ್ ಆಸ್ ದಾಗ್ ಕೇಮ್ ಇನ್ ಟು ಎಫೆಕ್ಟ್. ಅಂದರೆ ದಾಗ್ ಅಂದರೆ ಮಾರ್ಕ್ ಅಂತ ಹೇಳ್ಬಿಟ್ಟು ಇದೇನು ಮಾಡ್ತಾಯಿದ್ರು, ಕುದುರೆಗಳಿಗೆ ಮಾರ್ಕ್ ಹಾಕ್ತಾರೆ. ಅಂದರೆ ಇದು ರಾಜನ ಕುದುರೆ ಅಂತ ಹೇಳ್ಬಿಟ್ಟು ಇದನ್ನು ಯಾರೂ ಕೂಡ ಪರ್ಚೇಸ್ ಮಾಡಬಾರ್ದು, ಯಾರೂ ಕೂಡ ಮಾರಬಾರ್ದು ಅಂತ. ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ನನಗೆ ಎಲ್ಲಿ ಅಂತ ಗೊತ್ತಿಲ್ಲ, ಅದು ಮೋಸ್ಟ್ಲಿ ರಜಿಯಾ ಸುಲ್ತಾನ ಟೈಮಲ್ಲಿ ಅಂದ್ಕೊತೀನಿ. ಒಬ್ಬ ಕಮಾಂಡರ್ ಏನು ಮಾಡಿಬಿಡ್ತಾನೆ ಅಂತೇಳಿದ್ರೆ, ಇವರು ಫುಲ್ಲಿ ಟ್ರೈನ್ ಆಗಿರೋವಂಥ ಆರ್ಮಿ ಕುದುರೆಗಳೇನಿರುತ್ತೆ ಆ ಕುದುರೆನ ಬೇರೆಯವ್ರಿಗೆ ಮಾರಿಬಿಟ್ಟು ಅವ್ರ ಹತ್ರ ಇರೋಂಥ ವೇಸ್ಟ್ ಕುದುರೆಗಳು ಬರುತ್ತಲ್ಲ, ಈ ಜಟ್ಕಾ ಗಾಡಿ ಓಡಿಸೋ ಕುದುರೆಗಳು ಅಂಥದನ್ನು ತಂದುಬಿಟ್ಟು ಸ್ಟೇಬಲ್ಸ್ಗಳಲ್ಲಿ ಇಟ್ಬಿಟ್ಟಿರ್ತಾನೆ. ಅದರಿಂದ ಆ ರಾಜ ತುಂಬ ಯುದ್ಧ ಸೋತ್ಬಿಟ್ಟಿರ್ತಾನೆ. ಅದಕ್ಕೆ ಆ ಥರ ಏನೂ ಆಗಬಾರ್ದು ಅಂತೇಳ್ಬಿಟ್ಟು ಈ ಒಂದು ದಾಗ್ ಸಿಸ್ಟಮ್ನ ತರ್ತಾನೆ ಖಿಲ್ಜಿ. ಇಫ್ ಎನಿ ಸೋಲ್ಜರ್ ಹ್ಯಾಡ್ ಎನಿ ಗ್ರಾಸಸ್ ವಿತ್ ಇಸ್ ಸ್ಯಾಲ್ರಿ ಆರ್ ಎಂಟರ್ಟೈನ್ಮೆಂಟ್ಸ್ ಈ ಕುಡ್ ಹ್ಯಾವ್ ಡೈರೆಕ್ಟ್ಲಿ ಕಂಪ್ಲೇಂಟ್ ಟು ದಿ ಸುಲ್ತಾನ್ ಹಿಮ್ಸೆಲ್ಫ್. ಅಂದರೆ ಈಗ ಸೈನಿಕರಿಗೆ ಏನಾದರೂ ನನ್ನ ಸ್ಯಾಲ್ರಿ ಸರಿಯಾಗಿ ಬರ್ತಾ ಇಲ್ಲ, ಇವಾಗ ಥರ ಅಕೌಂಟ್ಸ್ ಏನೂ ಇರ್ತಿರ್ಲಿಲ್ವಲ್ಲ, ಅದಕ್ಕೆ ಎಲ್ಲ ಕೈಯಿಂದ ಕೊಡಬೇಕಿತ್ತು. ಈ ಲೀಡರ್ಸ್ ಏನಿದ್ರು ಮಿಲಿಟ್ರಿಯಲ್ಲಿ ಅವರು ಅವ್ರ ಅಂಡರಲ್ಲಿರುವಂಥ ಸೋಲ್ಜರ್ಸ್ಗೆ ಕಮಾಂಡರ್ಸು ಇಷ್ಟಿಷ್ಟು ಒಂದು ಸ್ಯಾಲ್ರಿ ಕೊಡೋರು. ಅದೇನಾದರೂ ಸರಿಯಾಗಿ ಕೊಡ್ತಾ ಇಲ್ಲ ಅಂತ, ಅಥವಾ ನನಗೆ ಎಕ್ವಿಪ್ಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಈ ಥರ ಸೋಲ್ಜರ್ಸ್ಗೆ ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ತೊಂದರೆ ಇದ್ದರೂ ಡೈರೆಕ್ಟಾಗಿ ಸುಲ್ತಾನ್ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡ್ಬೋದಿತ್ತು. ಈಗ ಮಿಲಿಟ್ರಿ ರಿಫಾರ್ಮ್ಸ್ ಆಯಿತು. ನೆಕ್ಸ್ಟ್ ಮಾರ್ಕೆಟ್ ರಿಫಾರ್ಮ್ಸ್ ಏನು, ಬಿಸ್ನೆಸ್ ವೈಸ್ ಏನು ರಿಫಾರ್ಮ್ ಆಗ್ತಾಯಿತ್ತು ಅಂತ. ದಿ ರಿಫಾರ್ಮ್ಸ್ ಇನ್ ದಿ ಮಾರ್ಕೆಟ್ ದಟ್ ವೇರ್ ಇಂಪ್ಲಿಮೆಂಟೆಡ್ ಬೈ ಅಲಾವುದ್ದೀನ್ ಖಿಲ್ಜಿ ಹ್ಯಾವ್ ಎನ್ಶ್ಯೂರ್ಡ್ ಇಮ್ ಎ ಸ್ಪೆಷಲ್ ಪ್ಲೇಸ್ ಇನ್ ದಿ ಹಿಸ್ಟ್ರಿ. ನೋಡಿ, ಮಾರ್ಕೆಟ್ ರಿಫಾರ್ಮ್ಸ್ ಕೂಡ ತುಂಬ ದೊಡ್ಡ ಮಾರ್ಕೆಟ್ ರಿಫಾರ್ಮ್ಸ್ ಎಲ್ಲ ಮಾಡ್ತಾನೆ. ಈ ಕ್ರಿಯೇಟೆಡ್ ಎ ಸಿಸ್ಟಮ್ ವೆರ್ ಇನ್ ದಿ ಕಾಮನ್ ಪೀಪಲ್ ಹ್ಯಾಡ್ ಆಕ್ಸೆಸ್ ಟು ಪಲ್ಸಸ್, ಸೀರಿಯಲ್ಸ್, ಕುಕಿಂಗ್ ಆಯಿಲ್, ಶುಗರ್, ಸಾಲ್ಟ್ ಆ್ಯಂಡ್ ಫ್ಯೂಲ್ ಆ್ಯಟ್ ಫೇರ್ ಪ್ರೈಸಸ್. ಅಂದರೆ ಈಗ ಹೋರ್ಡಿಂಗ್ ಮಾಡ್ತಾರೆ. ಅಂದರೆ ಇವಾಗ ಏನಾದರೂ ಬೇಳೆ ಏನಾದರೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಗೊತ್ತಿತ್ತು ಅಂತೇಳಿದ್ರೆ ಸೆಲ್ಲರ್ಸ್ ಎಲ್ಲ ಅದನ್ನು ಮಾರೋದೇ ಇಲ್ಲ, 1 ವರ್ಷ ಹಾಗೆ ಇಟ್ಕೊಂಡ್ಬಿಡ್ತಾರೆ. ಆವಾಗ ರೇಟ್ ಆರ್ಟಿಫಿಷಿಯಲಿ ಜಾಸ್ತಿ ಆಗುತ್ತೆ, ಆವಾಗ ಜಾಸ್ತಿಗೆ ಅಂತಂದ್ಬಿಟ್ಟು ಮಾರ್ತಾರೆ. ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಈ ಥರ ಮಾರೋಗಿಲ್ಲ, ಅಕ್ಕಿಗೆ ಅಂದರೆ ಇಷ್ಟೇ ಪ್ರೈಸ್ ಇರಬೇಕು, ಬೇಳೆಗೆ ಅಂದರೆ ಇಷ್ಟೇ ಪ್ರೈಸ್ ಇರಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಅಂದರೆ ಬೇಸಿಕ್ ನೆಸೆಸಿಟೀಸ್ಗೆ ಯಾರೂ ಈ ರೀತಿ ಮಾಡಬಾರ್ದು ಅಂತ. ಸಿಮಿಲರ್ಲಿ ಈ ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ಸ್ ಟು ಸೆಲ್ ಹಾರ್ಸಸ್ ಆ್ಯಂಡ್ ಸ್ಲೇವ್ಸ್. ಅಂದರೆ ಹಾರ್ಸ್ಗಳನ್ನ ಸೇಲ್ ಮಾಡೋದಕ್ಕೂ ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಲೇವ್ಸ್ ಅಂತ ಹೇಳಿದ್ರೆ ಮನುಷ್ಯರನ್ನು ಕೂಡ ಸ್ಲೇವ್ಸ್ನ ಮಾರೋದು, ಕೊಳ್ಳೋದು ಅದೆಲ್ಲ ಇತ್ತು ಆಗ. ಅದಕ್ಕೂ ಕೂಡ ಒಂದು ಮಾರ್ಕೆಟ್ನ ಮಾಡಿದ್ರು. ಈ ಅಪಾಯಿಂಟೆಡ್ ಹೈಯರ್ ಅಫಿಷಿಯಲ್ಸ್ ನೇಮ್ಡ್ ಶಹಾನ್ ಇ ಮಂಡಿ ಟು ರೆಗ್ಯುಲೇಟ್ ದಿ ಮಾರ್ಕೆಟ್ಸ್. ಹೈಯರ್ ಅಫಿಷಿಯಲ್ಸ್ನ ಅಪಾಯಿಂಟ್ ಮಾಡ್ತಾರೆ. ಒಂದು ಮಂಡಿ ಅಂದರೆ ಮಾರ್ಕೆಟ್ ಅನ್ನೋ ಥರ ಏನಾದರೂ ಅರ್ಥ ಅದು ಪರ್ಷಿಯನಲ್ಲಿ. ಈ ಶಹಾನ್ ಇ ಮಂಡಿ ಅನ್ನೋಂಥ ವ್ಯಕ್ತಿನ ಅಪಾಯಿಂಟ್ ಮಾಡ್ತಾರೆ. ಅವರು ಅಲ್ಲಿ ಏನೇನು ಬಿಸ್ನೆಸ್ ನಡೀತಾ ಇದೆ, ಅದು ಅಕಸ್ಮಾತ್ ಏನಾದ್ರು ಜಾಸ್ತಿಗೆ ಮಾರ್ತಾಯಿದ್ದಾರಾ, ಕಮ್ಮಿಗೆ ಮಾರ್ತಾಯಿದ್ದಾರಾ, ಏನಾದರೂ ಗಲಾಟೆ ಇದೆಯಾ ಅಂತಂದ್ಬಿಟ್ಟು ನೋಡ್ಕೊಳ್ಳೋದಕ್ಕೆ. ಈಗಲೂ ಕೂಡ ಈ ಮಂಡಿ ಅನ್ನೋ ಹೆಸರು ನೋಡ್ತೀರಾ, ಹೂವಿನ ಮಂಡಿ, ತರಕಾರಿ ಮಂಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಹೆಸರು ಬಂದಿರೋವಂಥದ್ದು. ಸಿವಿಯರ್ ಪನಿಷ್ಮೆಂಟ್ಸ್ ವೇರ್ ಅಕಾರ್ಡೆಡ್ ಟು ಚೀಟರ್ಸ್. ಯಾರಾದರೂ ಬಿಸ್ನೆಸ್ಸಲ್ಲಿ ಮೋಸ ಮಾಡೋದು ಆ ಥರ ಏನಾದ್ರು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಸಿವಿಯರ್ ಪನಿಷ್ಮೆಂಟ್ಸ್ ಇರ್ತಾಯಿತ್ತು. ನೋಡಿ, ಈ ರೀತಿ ಎಲ್ಲ ರಿಫಾರ್ಮ್ಸ್ ಆಗುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಅಲಾವುದ್ದೀನ್ ಖಿಲ್ಜಿ ಬಂದು ಅವ್ನು ನಂಬಿಕೆ ದ್ರೋಹ ಮಾಡಿ ಎಲ್ಲ ಅಧಿಕಾರಕ್ಕೆ ಬಂದಿರ್ತಾನೆ. ಅಧಿಕಾರಕ್ಕೆ ಬಂದ ಮೇಲೂ ಎಷ್ಟೊಂದು ಜನ ಕೊಲೆ ಮಾಡಿಸೋದು, ಎಷ್ಟೊಂದು ಜನಗಳಿಗೆಲ್ಲ ತೊಂದರೆ ಕೊಡೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಆದರೆ ಇವನು ಅದು ಪರ್ಸ್ನಲಿ ಆ ಥರ ಕೆಟ್ಟ ಬುದ್ಧಿ ಇದ್ದರೂ ಕೂಡ ಒಳ್ಳೆಯ ಕೆಲಸನೂ ಎಷ್ಟೊಂದು ಮಾಡ್ತಾನೆ, ರಿಫಾರ್ಮ್ಸ್ ಎಷ್ಟೊಂದು ಮಾಡ್ತಾನೆ. ಮತ್ತು ಜನಗಳು ನೆಮ್ಮದಿಯಾಗೆ ಟ್ರೇಡ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ.
ಅಂದರೆ ಮೊದಲು ಒಂದು ರಜಪೂತ್ ದೇಶದಿಂದ ಇನ್ನೊಂದು ರಜಪೂತ್ ಕಿಂಗ್ಡಮ್ಗೆ ಯಾರು ಬಿಸ್ನೆಸ್ ಮಾಡೋಕ್ಕೆ ಓಡಾಡ್ತಾ ಇರಲಿಲ್ಲ ಟ್ರೇಡರ್ಸ್ ಎಲ್ಲ, ಯಾಕಂದರೆ ದಾರಿಯಲ್ಲೆಲ್ಲ ಕಳ್ಳರಿರ್ತಾಯಿದ್ರು ಹಾಗೆ ಹೀಗೆ ಅಂತ. ಅಲಾವುದ್ದೀನ್ ಖಿಲ್ಜಿ ಬಂದು ರಿಫಾರ್ಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆವರೆಗೂ ಹೋಗಿ ಟ್ರೇಡ್ ಮಾಡೋದು, ಬಿಸ್ನೆಸ್ ಮಾಡೋದು, ಯಾವುದೇ ತೊಂದರೆ ಇಲ್ಲದೆ ಬಿಸ್ನೆಸ್ ಮಾಡೋದು ಸ್ಟಾರ್ಟ್ ಆಯಿತು.